ನಾನು ಮಾತ್ರ ಹೋಗುವುದೇ ಶಿವ ತಪೋಭಂಗಕ್ಕೆ. ಆಹಾ, ನನ್ನ ಸಂಗಡಿಗರಾದ ಶುಕ, ಬಿಕ, ಗಿಡುಗ, ಕೊಳರು, ಹಕ್ಕಿ, ಚಕೋರಾದಿ ಎಲ್ಲರನ್ನು ಕೂಡಿಕೊಂಡು ಮಣಿರಥವನ್ನು ಏರಿ ಶಿವ ತಪೋಭಂಗಕ್ಕೆ ವಿಮಾನ ಹೊರಡುತ್ತೇನೆ. ಏನನ್ನು ಕಾಣುತ್ತಾ ಇದ್ದೇನೆ? ನಾನು ಬಂದ ಪ್ರದೇಶ ಹಿಮಪರ್ವತವೇ? ಹಾಗೆ ಭಾವಿಸುತ್ತಾ ಇಲ್ಲ. ಸದಾ ಶೀತಲತೆಯೇ ತುಂಬಿರಬೇಕಾದಂತಹ ಈ ಪ್ರದೇಶ ಇಂದು ಉರಿ ಜ್ವಾಲೆಯನ್ನೇ ಹೊರಸೂಸುತ್ತಾ ಇದೆ. ಯಾಕೆ? ಶಿವನ ತಪೋಜ್ವಾಲೆಯಿಂದ ಕಾಣಬೇಕಲ್ಲ ಆ ಮಹಾಮಹಿಮನನ್ನು. ಅದಕ್ಕಾಗಿ ಉತ್ತರದಲ್ಲಿ ಕಾಣುತ್ತಿರುವ ಎತ್ತರದ ಶಿಖರದೆಡೆಗೆ ಹೋಗುತ್ತೇನೆ. ಈತನನ್ನು ಕಾಣಬೇಕಾದರೆ ಹಲವು ಕಾಲಗಳ ತಪಸ್ಸನ್ನು ಮಾಡಬೇಕಂತೆ. ಈತನೆದುರು ನನ್ನ ಪರಾಕ್ರಮ ನಡೆಯುವುದಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಸರಿ ಪರಮೇಶ್ವರ, ನಿನ್ನ ಪಾದಗಳಿಗೆ ಈ ಮಾರನ ಕೋಟಿ ನಮನಗಳು. ನೀನು ಇದ್ದಂತಹ ಈ ಪುಷ್ಪ ಶರಗಳನ್ನೇ ಸುಮಗಳ ಸಮವೆಂದು ತಿಳಿದು ಸ್ವೀಕರಿಸಬೇಕಯ್ಯ ಈ ಕಾಲಕ್ಕೆ. ಏನು ಪ್ರಭು ಇದು? ಲೋಕರಕ್ಷಕನಾದ ನೀನು ಈ ಕಾಲಕ್ಕೆ ಲೋಕವೇ ತತ್ತರಿಸುವಂತೆ ಮಾಡುತ್ತಿರುವ ಲೋಕಕಂಟಕನಾದ ತಾರಕರ ಉಪಟಳದಿಂದ ತತ್ತರಿಸುತ್ತಿರುವ ಪ್ರಪಂಚವನ್ನು ಬೇಡ ಎಂದು ತಿರಸ್ಕರಿಸಿ ವ್ಯಗ್ರನಾಗಿ ತಪಸ್ಸಿಗೆ ಕುಳಿತಿರುವೆಯಲ್ಲ, ಇದು ಸರಿಯೇ ಹೇಳು? ಪ್ರಪಂಚದಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಇದು ಮೂರು ಸಮತೋಲನವನ್ನು ಕಾದಿಟ್ಟುಕೊಳ್ಳಬೇಕಂತೆ. ಆದರೆ ಈ ಕಾಲಕ್ಕೆ ಆಗಿರುವುದೇನು? ಸೃಷ್ಟಿಯ ಉಜ್ಜುಗ ವಿಧಿಗಾದರೆ ಪಾಲನಾ ಕರ್ತೃತ್ವ ಎನ್ನುವುದು ಶ್ರೀಹರಿಯ ಪಾಲಿಗೆ. ನೀನು ಲಯಾಧಿಕಾರಿಯಾಗಿದ್ದಿ. ಪ್ರಪಂಚವು ಅಧರ್ಮದ ಕಡೆಗೆ ಹೋಗುತ್ತಿರುವಾಗ ಧರ್ಮದೆಡೆಗೆ ಸೆಳೆಯುವಂತೆ ಮಾಡುವವನು ಲಯಾಧಿಕಾರಿಯಾದವನ ನಿನ್ನ ಕರ್ತವ್ಯ. ಆದರೆ ಈ ಕಾಲಕ್ಕೆ ನಿನ್ನ ಭಯವಿಲ್ಲದೆ ಲೋಕವೇ ಹಾಹಾಕಾರವನ್ನು ಮಾಡುತ್ತಾ ಇದೆ. ಲಯದ ಕಾರ್ಯವನ್ನು ನೀನು
ಮರೆತು ಕುಳಿತಿದ್ದೆ ಎಂದಾದರೆ ಲೋಕ ಹೇಗಿರಬೇಕು ಸ್ವಾಮಿ? ಅಷ್ಟು ಮಾತ್ರವಲ್ಲ, ನೀನು ಯಾರು ಏನು ಎಂದು ನಿನ್ನ ಭಕ್ತ ಜನರು ಅರಿತಿದ್ದಾರೆ. ಶಿವನ ಕೋಪಕ್ಕಲ್ಲ ಕೃಪೆಗೆ ಪಾತ್ರರಾಗಬೇಕು ಎಂದು ಹಪಹಪಿಸುತ್ತಿರುವ ಅನೇಕ ಮಂದಿಗೆ ನೀನು ವರವೀಯಬೇಕು, ನಿನ್ನ ಕರುಣಾ ಕಟಾಕ್ಷವನ್ನು ತೋರಬೇಕು. ಅದಕ್ಕಾಗಿ ತಪಸ್ಸನ್ನು ಬಿಡಬೇಕು ದೇವ. ನಿನ್ನ ಅಕ್ಷಗಳನ್ನು ತೆರೆದು ಈ ಲೋಕವನ್ನೊಮ್ಮೆ ಈಕ್ಷಿಸು. ಅದಕ್ಕೆ ಸುಭೀಕ್ಷೆಯನ್ನು ಕರುಣಿಸು ಪ್ರಭು, ಕರುಣಿಸು. ಹೇಳೋದಿಲ್ಲವೇ ಪ್ರಭು? ಮಾಡಲು ಬಂದಂತಹ ಕಾರ್ಯವನ್ನು ಮರೆತು ವಿನಯತೆಯಿಂದ ನಿನಗೆ ಪ್ರಾರ್ಥನೆಯನ್ನು ಇತ್ತೆ ಎಂದು ಹಂಗಿಸುತ್ತಾ ಇದ್ದೀಯ ಪ್ರಭು. ಸರಿ, ಅರ್ಥವಾಯಿತು. ಶಕ್ತಿಯಿಂದ ನಿನ್ನನ್ನು ಅರ್ಚಿಸಬೇಕೆ? ಹಾಗೇ ಮಾಡುತ್ತೇನೆ. ನಿನ್ನಿಂದಲೇ ದತ್ತವಾದದ್ದು ಈ ಪುಷ್ಪಶರಗಳು. ನಿನಗೆ ಅರ್ಪಿಸುತ್ತಾ ಇದ್ದೇನೆ, ಸ್ವೀಕರಿಸು. ಸಮಕ್ಷ ಬೂದಿಯ. ಓಹೋ, ಅರ್ಥವಾಯಿತು. ಈ ಕಡೆಯಿಂದ ಹೆಣ್ಣೊಬ್ಬಳ ಆಕ್ರಂದ, ಮೇಲ್ಗಡೆಯಿಂದ ಸುಮವೃಷ್ಟಿ ದೇವತೆಗಳಿಂದ ಲೋಕದ ಕುರಿತಾದಂತಹ ಕಾಮನೆಗಾಗಿ ಜಾಗೃತನಾಗಬೇಕು ಎನ್ನುವುದೇ ಅವರೆಲ್ಲವರ ಆಶ್ರಯ. ಹಾಗಾದರೆ ನನಗಾಗಿ ತಪಸ್ಸನ್ನಾಚರಿಸುತ್ತಿರುವವಳನ್ನು ನಾನೀಗ ತಿಳಿದುಕೊಳ್ಳಬೇಕಾಗಿದೆ. ಹೇಗೆ? ಆಲೋಚಿಸೋಣ, ಮುಂದುವರಿಯೋಣ. ಭಸ್ಮ ಬದರಿಸಿ ದರ್ಬಾಜರೈ ನಿರಾಹಾರದಲ್ಲಿ ನಿರಾಹಾರದಲ್ಲಿ ಧ್ಯಾನಿಸುವನುಪಮೆಗೆ ಬಡ ವಿಪ್ರ ರೂಪದೊಳ್ಳೆಯ ಶಿವ ಏನೋ ಒಂದು ಮನಸ್ಸಿನಲ್ಲಿ ಆಗ್ತಾ ಉಂಟು, ಯೋಚನೆ ಮಾಡ್ತಾ ಇದ್ದೇನೆ. ಬಂದಿದ್ದೇನೆ, ನೋಡುವ ನನ್ನ ಯೋಚನೆಗೆ ಸರಿಯಾಗಿ ಯಾವುದಾದ್ರೂ ಹೊಂದಾಣಿಕೆ ಆಗುತ್ತದ ಅಂತ ನೋಡುವ. ಆಯ್ತಲ್ಲ, ನಮ್ಮ ದಾರಿಯಲ್ಲೇ ಉಂಟಲ್ಲ, ನಿರೀಕ್ಷೆಯ ಹಾಗೆಯೇ ಉಂಟು. ಇವಳಲ್ಲಿಯೇ ಮಾತಾಡ್ತೇನೆ, ನೋಡುವ. ಓ ಬಾಲೆ
ಸರಿಯಾಗಿ ಹೇಳಿ. ಸರಿಯಾಗಿ ಹೇಳ್ತಾ ಇದ್ದೇನೆ. ಓ ಹೆಣ್ಣೆ, ಏನು? ನಿನ್ನನ್ನು ಕಾಣುವಾಗ ಅಯ್ಯೋ ಅಂತ ಇಷ್ಟ ಉಂಟು ನನಗೆ. ಯಾಕೆ? ಅಲ್ಲ, ನಿನಗೆ ತಲೆ ಸರಿ ಉಂಟ? ಇಷ್ಟು ಭಂಗದಲ್ಲಿ, ಇಲ್ಲಿ ಭಂಗ ಅಲ್ವಾ? ಈ ತರ ಭಂಗದಲ್ಲಿ ಇಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದೆಯಲ್ಲ, ಆಹಾ, ನಿನ್ನ ಶರೀರವನ್ನು ಕಾಣುವಾಗ ಎಷ್ಟು ಚಂದದ ಹೆಣ್ಣು ನೀನು. ನೀವೆಲ್ಲ ಈ ತಪಸ್ಸು ಮಾಡುವುದ? ಅದು ಹೊಟ್ಟೆಗೆ ತಿಂದಿದೆ. ಈ ರೀತಿ ಇಷ್ಟು ಚಂದದ ಶರೀರವನ್ನು ಇಲ್ಲಿ ಕುಳಿತಲ್ಲಿಗೆ ಕುಳಿತು ಅದು ಅಲ್ಲಿಗೆಲ್ಲ ಮರಗಟ್ಟಿ ಹೋಗುದಲ್ವ? ಕೈಕಾಲೆಲ್ಲ ಕುಳಿತಲ್ಲೇ ಕುಳಿತರೆ ಅಷ್ಟು ಗೊತ್ತಾಗುದಿಲ್ಲ. ಈ ಪ್ರಾಯದಲ್ಲಿ ನೀವು ಏನು ಮಾಡಬೇಕು? ಚಂದದೊಂದು ಹುಡುಗನನ್ನು ನೋಡಿ ಮದುವೆಯಾಗಿ ಒಂದು 10-15 ಮಕ್ಕಳನ್ನೆಲ್ಲ ಪಡೆದು, ಆಮೇಲೆ ಮಕ್ಕಳೆಲ್ಲ ಜೊತೆಯಲ್ಲಿ ಇಲ್ಲದಿದ್ರೆ, ಮಕ್ಕಳು ಆಗದಿದ್ರೆ ಒಂದು ನಾಯಿ ಮರಿಯನ್ನಾದ್ರೂ ಸಾಕಿ ಚೆನ್ನಾಗಿ, ಹೌದು, ಅದನ್ನು ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಎತ್ತಿಕೊಂಡು ಎಲ್ಲಿಯಾದ್ರೂ ದಾರಿ ಬದಿಯಲ್ಲಿ ಆಚೆ ಈಚೆ ಹೋಗುವುದು, ಆಯಾಸ ಆದ್ರೆ ಬಂದು ನಾಯಿಯ ಜೊತೆಯಲ್ಲಿಯೇ ಮಲಗುವುದು, ಇಂಥದ್ದನ್ನೆಲ್ಲ ಮಾಡಬೇಕು ಹೆಣ್ಣು ಮಕ್ಕಳೆಲ್ಲ. ಅದನ್ನೆಲ್ಲ ಬಿಟ್ಟು ಇಲ್ಲಿ ಹೀಗೆ ಹುಡಿ ಹಿಡ್ಕೊಂಡಾಗೆ ಬೆರಳನ್ನು ಹಿಡ್ಕೊಂಡು ಎಂಥದ್ದು ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಪಾಪ, ಹೆಣ್ಣು ಪಾಪ, ಎಲ್ಲಿಯೋ ತಪ್ಪಿ ಹೀಗೆ ಬಂದದಿರ್ಬೇಕು. ಅಲ್ಲ, ಇಷ್ಟು ಕಷ್ಟದಲ್ಲಿ ತಪಸ್ಸನ್ನು ಮಾಡ್ತಾ ಇದೆಯಲ್ಲ, ಯಾಕೆ, ಯಾರಿಗಾಗಿ, ಏನು ವಿಷಯ? ಸಡಗರ ಮಾತಿನೆಗೆ ಉಸುರ ಸಾರು ಮೃಗ ಮೊಡಗೂಡಲಿಗೆ ತೊಡಗಿ ಪೇದವನ್ನು ನುಡಿಸಲಿ ಸಾರುತ್ತ, ತೊಡಗಿ ಪೇದವನ್ನು ನುಡಿಸಲಿ ಸಾರುತ್ತ, ನಡೆ 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 ಬೇಗಿದ್ದಳು. ಅಯ್ಯ, ಆಗಂತುಕನಾಗಿ ಬಂದವನು ನೀನು. ಹೌದು, ಹಣೆಗೆ ಭಸ್ಮವನ್ನು ಧರಿಸಿ ದರ್ಭಾಸನದಲ್ಲಿ ಕುಳಿತು ಹೌದು. ನಿರಾಹಾರನಾಗಿ ಹಾ. ಶಿವನ ಕುರಿತಾಗಿ ಏಕೋ ಚಿತ್ತದಿಂದ ಧ್ಯಾನಿಸುತ್ತಾ ಇದ್ದೆ. ಅಷ್ಟು ಚಂದದ ಆನೆಗೆ ಇಷ್ಟು ಭಸ್ಮ ಹಾಕಿ ಅದೆಲ್ಲ ಯಾಕೆ? ಸಣ್ಣ ಬಟ್ಟೆ ಇಡಬೇಕು, ಅದು ಉಂಟಲ್ಲ ಅಂತ ಕಾಣಬಾರ್ದು ಎದುರಿನವರಿಗೆ. ನೀವು ವಿಪ್ರರು ಹೌದಲ್ಲ? ಹೌದು, ಯಾಕೆ? ವಿಪ್ರರಾದವರು ಈ ರೀತಿಯಾಗಿ ಮಾತನಾಡುವುದೇ? ನಾನು ಮಾತಾಡಿ- ಸಂಸ್ಕಾರ ಏನು ಎನ್ನುವುದನ್ನು ಅರಿತವರಾದಂತಹ ನೀವು, ಹಾ. ಸಂಸ್ಕಾರವನ್ನು ಬೋಧನೆ ಮಾಡಬೇಕಾದಂತಹ ನೀವು, ಹಾ. ಸ್ತ್ರೀ ಧರ್ಮದ ಕುರಿತಾಗಿ ಅವಾಚ್ಯ ಶಬ್ದಗಳಿಂದ ಆಡುವುದಕ್ಕೆ ಅವಾಚ್ಯ ಶಬ್ದ ಎಂತದ್ರಲ್ಲಿ ಮಾತಾಡಿದ್ದೇನೆ ನಾನು? ಲೋಕ ಧರ್ಮವನ್ನು ಅನುಸರಿಸಿಕೊಂಡು ಹಾ. ಸ್ತ್ರೀಯರಾದವರು ಹಾ. ಯಾವ ರೀತಿ ನಡೆಯಬೇಕು ಅದನ್ನು ಹೇಳಿಕೊಡಬೇಕಾದವರು ನೀವು. ಹೌದು. ಅದರ ಬದಲಾಗಿ ಅದರ ದಿಕ್ಕು ತಪ್ಪಿಸುವುದಕ್ಕೆ ನೀವು ಪ್ರಾರಂಭಿಸುತ್ತಾ ಇದ್ದೀರಾ. ತಪ್ಪಿಸುದಲ್ಲ ನೋಡಿ, ಈಗ ವಿಷಯ ಕೇಳಿ, ಅದಕ್ಕೆಲ್ಲ ಪ್ರಾಯ ಉಂಟು. ಎಲ್ಲ ಆದ್ಮೇಲೆ ಇದ್ದದ್ದನ್ನೆಲ್ಲ ಕಳ್ಕೊಂಡ ಮೇಲೆ ಮತ್ತೆ ಸುಮ್ಮನೆ ದುಡ್ದು ತಿನ್ನುವುದಕ್ಕಿಂತ ಇಂಥದ್ದನ್ನು ಹಿಡ್ಕೊಂಡು ಇಲ್ಲಿ ಆದ್ರೂ ಕುಳಿತು ತಿನ್ನಬೇಕು. ಈ ಪ್ರಾಯದಲ್ಲೆಲ್ಲ ನೀವು ಇದನ್ನು ಮಾಡಿದ್ರೆ ಹೇಗೆ? ವಾಸ್ತವ ಪ್ರಪಂಚದಲ್ಲಿ ಹಾ. ಬೇಕಾದಂತಹ ಸುಖವನ್ನು ಅನುಭವಿಸಬೇಕು ನಿಜ, ಆದರೆ ಹೇಗೆ ಅನುಭವಿಸಬೇಕು ಎನ್ನುವುದನ್ನು ನೀವು ಬೋಧನೆ ಮಾಡಬೇಕಾದವರು. ಹಾ. ಬೇರೇನು ವಿಚಾರವಲ್ಲ ಈ ತಪಸ್ಸಿಗೆ. ಮತ್ತೆ? ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು, ಹಾ. ಅವನನ್ನೇ ಮದುವೆಯಾಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿಕೊಂಡು ಆ ಸಂಕಲ್ಪದಿಂದಲೇ ಇಲ್ಲಿ ಕುಳಿತವಳು ನಾನು. ಹಾ. ಬಂದು ನನ್ನ ತಪವನ್ನು ಕೆಡಿಸಿ ಸಡಗರದ ಮಾತುಗಳನ್ನಾಡಿ ದಿಕ್ಕು ತಪ್ಪಿಸುವುದಕ್ಕೆ, ಮನಸ್ಸನ್ನು ಚಾಂಚಲ್ಯಗೊಳಿಸುವುದಕ್ಕೆ ಮುಂದುವರಿತಾ ಇದ್ದೀರಾ. ನಡೆಯಲಿಲ್ಲ. ಈಗ ಯಾರನ್ನು ಮದುವೆ ಆಗಲಿಕ್ಕೆ? ಶಿವನ ಕುರಿತ ಅವಳನ್ನು ನೋಡಿದ್ದೇನೆ ನೀನು. ನಿಟಿಲಾಕ್ಷಿ ಊರಿಯುತ್ತಿರೆ ಆದಾಗಿ ಭಾವೆ ಕಟೆಯೋ ಶೋಭಿತ ಒಪ್ಪುಗೆ
ಎಂತದು ಅದಲ್ಲ, ಯಾಕೆ ಇದು, ಯಾಕೆ ಹೀಗೆ ಇಟ್ಕೊಂಡು? ಶಿವನ ಕುರಿತಾಗಿ ತಪಸ್ಸು, ಆತನನ್ನೇ ವಿವಾಹವಾಗಬೇಕು ಅನ್ನೋ ಸಂಕಲ್ಪ. ಈಶ್ವರ, ಪರಮೇಶ್ವರ, ಹೌದು. ಶಿವ, ನಿಮಗೆ ಹುಚ್ಚ ಅಲ್ವಾ? ಯಾಕೆ? ಈಶ್ವರ ಅಂತೆ, ಶಿವ ಅಂತೆ, ಇದೆಲ್ಲ ಬೇಕಾ? ನೋಡಿ, ಯಾವುದೇ ವಿಷಯ ಆದರೂ ದೂರದಿಂದ ನಮಗೆ ನೋಡುವಾಗ ಚಂದ ಕಾಣ್ತದೆ, ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುದು ಏನೆಲ್ಲ ಬೇಡದುಂಟು ಬೇಕಾದುಂಟು ಅಂತೇಳಿ. ಏನು ಬೇಡದ್ದು ಬೇಕಾದದ್ದು? ನೀನೀಗ ಪರಮೇಶ್ವರನನ್ನು ಮದುವೆ ಆಗುದಕ್ಕೆ ಹೊರಟಿದ್ದಿ. ಹೌದು. ಇದೆಲ್ಲ ಆಗುದಲ್ಲ, ಆಗೋ ವಿಷಯ ಅಲ್ಲ. ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ? ಯಾಕೆ ಆಗಬೇಕು? ನನಗೆ ಬೇಕಾದಕ್ಕಾಗ ಆಗುದಿಲ್ಲ. ನೀವು ಹೇಳಿದಾಗಿರುವುದಲ್ಲ. ಇರುವುದಲ್ಲ. ನಿನಗೆಲ್ಲ ವಿಷಯ ಗೊತ್ತಾದ್ರೆ ನೀನು ತಪಸ್ಸು ಬಿಡಿ, ಇಲ್ಲಿಂದ ಎದ್ದು ಓಡ್ತೀನಿ. ಏನು ವಿಷಯ ಏನು? ಮತ್ತೆ ಅವನನ್ನು ನೋಡಿದ್ಯಾ ಸರಿಯಾಗಿ? ಕಲ್ಪನೆ ಉಂಟು ಹೇಗಿದ್ದಾರೆ. ಕಲ್ಪನೆಯಲ್ಲಿ ಅಲ್ಲ, ಅವನನ್ನು ನೋಡಿದ್ಯಾ, ನೀನು ಮುಖ ನೋಡಿದ್ಯಾ? ಭಕ್ತರೆಲ್ಲರೂ ಕೊಂಡಾಡ್ತಾರೆ, ಹಾಗಾಗಿ ನನಗೆ ಅರ್ಥ ಅಂತದ್ದು ಅರ್ಥ ಆಗುದು. ಏನುಂಟು? ಎಲ್ಲರಿಗೆ ಎರಡಾದ್ರೆ ಅವನಲ್ಲಿ ಮೂರುಂಟು, ಗೊತ್ತುಂಟ ನಿನಗೆ? ಏನು? ಕಣ್ಣು ಇದ್ರೆ ಹಣೆಯಲ್ಲಿ ಒಂದು ಕಣ್ಣುಂಟು. ಹೌದು, ಅದು ಎಂತ ಬೆಂಕಿಯ ಕಣ್ಣು. ಹೌದು. ಅದನ್ನು ಬಿಟ್ರೆ ಪ್ರಪಂಚ ಎಲ್ಲ ಸುಟ್ಟು ಹೋಗುತ್ತದೆ. ಅದೆಲ್ಲ ಸುಮ್ಮನೆ ಬಿಡ್ಲಿಲ್ಲ. ಎಲ್ಲಿ ಬಿಟ್ಟಿದ್ದಾನೆ? ಬಿಡ್ಲಿಲ್ಲ, ಬಿಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅವನಿಗೆ, ಇರ್ಬೋದು. ಬಿಡ್ಲಿಲ್ಲವ, ಆ ವಿಷಯ ಬಿಡುವ. ಆತನ ತಲೆಯನ್ನು ನೋಡಿದ್ಯಾ? ಏನಾಗಿದೆ? ತಲೆಯಲ್ಲಿ ಒಂದು ಯುವಕರೆಲ್ಲ ಹೇಗೆ ನಿನ್ನ ಆಗಿರುವಂತ ಯುವತಿಯರಿಗೆ ಚಂದ ಕಾಣಬೇಕಾದ್ರೆ ಅವ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮುಖಕ್ಕೆಲ್ಲ ಸ್ವಲ್ಪ ಬಿಳಿ ಎಲ್ಲ ಹಚ್ಚಿಕೊಂಡು ತಲೆಯನ್ನೆಲ್ಲ ಸ್ವಲ್ಪ ಬಾಚಿಕೊಂಡು ಹೋದ್ರೆ ಎಷ್ಟು ಚಂದ ಕಾಣ್ತಾರೆ ಅಲ್ವಾ? ಅಂತದ್ರಲ್ಲಿ ಅವನ ತಲೆಯಲ್ಲಿ ನೋಡಿದ್ವಿ, ಎಲ್ಲಿಂದ ಅವ ಬಾಚುವುದು? ನಿಮ್ಮ ಮುಖ ನೋಡಿದ್ದೀರ? ನನ್ನ ಮುಖದ ವಿಷಯ ಬೇಡ, ನಾನು ಚಂದ ಇದ್ದೇನೆ. ಮತ್ತೆ ಹೇಳುವವರು ಆಚರಿಸಬೇಕು. ಅಂತದ್ದು ನಮ್ಮ ವಿಷಯ ಅಲ್ಲ, ಅವನ ಬಗ್ಗೆ ಹೇಳುದಷ್ಟೇ ನಾವು. ನೋಡು, ಅವನ ತಲೆಯಲ್ಲಿ ಜಟೆ ಎಲ್ಲ ಇಷ್ಟು ಸುತ್ತಿಕೊಂಡು ಇಷ್ಟು ದೊಡ್ಡ ಮಂಡೆ ಅವನು. ನೀವು ನೋಡಿದ್ದೀರಾ? ಮತ್ತೆ ನಮಗೆ ಗೊತ್ತಿಲ್ವಾ? ನಿನ್ನಲ್ಲಿ ಕಲ್ಪನೆ ಉಂಟು, ನನ್ನಲ್ಲಿ ಕಲ್ಪನೆ ಇಲ್ವಾ? ಮತ್ತು ಕಲ್ಪನೆ ಕಲ್ಪನೆ ಅಲ್ಲ, ನಾವೆಲ್ಲ ತುಂಬಾ ತಿಳಿದಿದ್ದೇವೆ, ಗೊತ್ತುಂಟಾ? ಮತ್ತೆ ಅದು ಬಿಡುವ, ಸ್ವಲ್ಪ ಕೆಳಗೆ ಬರುವ ಕುತ್ತಿಗೆಯನ್ನು ನೋಡಿದ್ಯಾ? ಎಂತದು? ಎಲ್ಲರಲ್ಲಿ ಹಾರ, ಚಿನ್ನದ ಬೆಳ್ಳಿತ, ಇಲ್ಲದಿದ್ರೆ ಎಂತದ್ದು ರುದ್ರಾಕ್ಷಿಯ ಯಾವುದಾದ್ರೂ ಒಂದು ಇಟ್ಟುಕೊಂಡಿರ್ತಾರೆ. ಅವನ ಕುತ್ತಿಗೆಯಲ್ಲಿ ಎಂತದು? ಹಾವು. ಹಾವನ್ನೆಲ್ಲ ಈಗ ನೋಡಿ, ನೀನು ಮದುವೆ ಆಗ್ತಿದ್ದ ಇಟ್ಟುಕೊಂಡು, ನಿಮ್ಮದು ಮದುವೆ ಆಯ್ತು. ಮದುವೆ ಆದ್ಮೇಲೆ ಹಾಗೆ ದೂರ ದೂರ ಇರ್ತೀರಾ? ಹತ್ತಿರ ಹೋಗ್ಬೇಕು ಅಂತ ನಿನಗೆ ಆಗ್ತದೆ. ಹತ್ತಿರ ಹೋಗಿ ಅವನಿಗೆ ಏನಾದ್ರೂ ಒಂದು ಮುತ್ತು ಕೊಡುವಂತ ಆಗ್ತದೆ. ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇರ್ತದೆ. ಹತ್ತಿರ ಹೋಗುವಾಗ ಎಲ್ಲಾದ್ರೂ ಅಲ್ಲಿಂದ ಹಾವು ಬುಸ್ಸು ನೀನು ಅಲ್ಲಿಂದ ಮಾಡುವ ಒಂದು ಅದಕ್ಕೆ ಒಂದು ಲೆಕ್ಕಾಚಾರ ಅಂತ ಇಲ್ವಾ? ಅದು ಬಿಡುವ. ಮತ್ತೆ ಹಾವಿನ ವಿಷಯ ಸ್ವಲ್ಪ ಇನ್ನು ಸ್ವಲ್ಪ ಕೆಳಗೆ ಬರುವ. ಅವ ಯಾವುದನ್ನು ಉಟ್ಟುಕೊಂಡದ್ದು ಗೊತ್ತುಂಟ? ಯಾವುದನ್ನು? ಅವನಿಗೆ ಒಂದು ತುಂಡು ಬಟ್ಟೆ ಕೂಡ ಸಿಗಲಿಲ್ಲ. ಅದು ಯಾವುದೋ ಹುಲಿದ್ದ ನರಿದ್ದ ಯಾವುದೋ ಒಂದು ಚರ್ಮ ತೆಗೆದು ಅವು ಸೊಂಟಕ್ಕೆ ಸುತ್ತಿಕೊಂಡದ್ದು. ಅದು ಗಟ್ಟಿ ನಿಲ್ಲಬೇಕಾದ್ರೆ ಯಾವುದನ್ನು ಕಟ್ಟಿದ್ದು? ಒಂದು ಹಗ್ಗ ಕಟ್ಟಿದ್ರಾದ್ರೂ ಇರ್ಬೋದು ಸ್ವಲ್ಪ ದಿವಸ. ಹಾವನ್ನು ಎಲ್ಗೂ ಕಟ್ಟಿದ್ದು. ಅವ ಎಲ್ಲಿಗಾದ್ರೂ ಹೋಗ್ತಾನೆ ನಿನ್ನನ್ನು ಕರ್ಕೊಂಡು, ನೀವು ಜೊತೆಯಲ್ಲಿ ಕಂಡು ಹೋಗ್ಬೇಕಲ್ಲ. ಹೋಗುವಾಗ ಯಾವುದಾದ್ರೂ ಒಂದು ಹದ್ದು ಇಲ್ಲದಿದ್ರೆ ಗಿಡುಗ ಎಲ್ಲಿಯಾದ್ರೂ ಬಂದ್ರೆ ಅದನ್ನು ನೋಡಿ ಹಾವು, ಕಟ್ಟಿದ ಹಾವು ಹೆದರಿ ಗಂಟು ಬಿಚ್ಚಿ ಇಳಿದು ಹೋದ್ರೆ ಅವನ ವಿಷಯ ಬಿಡುವ. ಅವನಿಗೆ ಎಲ್ಲ ಮಾನ ಅಪಮಾನ ಸಮಾನ. ನಿನ್ನ ಸ್ಥಿತಿ ಹೇಗಿರ್ಬೋದು? ಎಲ್ಲರ ಮುಂದೆ ಕಂಡ ಹೇಳಿದ್ದು ವಿಷಯ ಹೌದಲ್ವಾ? ಆಮೇಲೆ ಎಲ್ಲರೂ ಭಸ್ಮ ಹಾಕ್ತಾರೆ. ಯಾವುದನ್ನಾದ್ರೂ ಸುಟ್ಟು ಇದು ನಮ್ಮ ಬೆರಣಿಯನ್ನು ಸುಟ್ಟ ಭಸ್ಮವೋ ಎಂತಾದ್ರೂ ಒಳ್ಳೊಳ್ಳೆ ಭಸ್ಮ ಹಾಕ್ತಾರೆ. ಆ ಪರಮೇಶ್ವರನನ್ನು ನೋಡಿದ್ಯಾ? ಹೆಣ ಸುಟ್ಟ ಭಸ್ಮ ಎಲ್ಲಿ ಕೇಳ್ತಾನೆ ಅದವರನ್ನು ನಾನು ಧರಿಸುವುದು. ಎಂತದ್ದು ಧರಿಸುವುದು? ಅವನಿಗೆ ಎಲ್ಲಿಯೂ ಸಿಗಲಿಲ್ಲ. ಸ್ನಾನ ಮಾಡ್ತಾನೆ ಅವ. ಸ್ನಾನ ಮಾಡುದಾದ್ರೆ ಹಾವನ್ನು ಎಲ್ಲಿಡ್ತಾನೆ? ಬಿಚ್ಚಿ ಸ್ನಾನ ಮಾಡುವಾಗ ಅದು ನಿಲ್ತದ ನಿಂತಲ್ಲಿ. ಹಾಗೆಲ್ಲ ಇರುವಾಗ ಇಂತೆಲ್ಲ ಅಸಂಬದ್ಧವನ್ನು ಕಟ್ಟಿಕೊಂಡು ಸುಮ್ಮನೆ ನಿನ್ನ ಜೀವನವನ್ನು ಹಾಳು ಮಾಡುವುದಕ್ಕಿಂತ ಅವನನ್ನು ಬಿಡು. ಆ ವಿಷಯ ಬೇಡ. ನಾವು ನೀವು ಬೈರಾಗಿ ಹೌದೋ ಅಲ್ವೋ ಎನ್ನುವುದೇ ನನಗೆ ಅನುಮಾನ. ಯಾಕೆ? ನಾನೆಂತದ್ದು ಹೇಳಿದೆ? ವಿಪ್ರರಾದವರು ಈ ರೀತಿಯಾಗಿ ಮಾತನಾಡುವುದು
ಮಾಡಿಕೊಂಡು ದೇವರ ಮೇಲೆ ಭಯ ಭಕ್ತಿಯನ್ನು ಹುಟ್ಟಿಸುವಂತಹ ಕಾರ್ಯ ಮಾಡಬೇಕೆ ಹೊರತು ಆಯ್ತು, ನಾನೀಗ ಹೇಳಿದ್ದೆಲ್ಲ ತಪ್ಪು ಅಂತ ಇಟ್ಟುಕೊಂಡು ಹ. ಹೇಳಿದ್ದು ಎಲ್ಲ ಹೌದಾ? ವಿಷಯ ಹೌದಾ? ವಿಷಯ ಹೌದಾಗಿದ್ರು ನೀವು ತಿಳ್ಕೊಂಡ ದಾರಿ ಬೇರೆಯಾಗಿದೆ. ಧನಾತ್ಮಕವಾಗಿ ಆಲೋಚನೆ ಮಾಡುವುದಕ್ಕೆ ಆಲೋಚನೆ ಮಾಡಿ, ಋಣಾತ್ಮಕವಾಗಿ ಆಲೋಚನೆ ಮಾಡಿ. ಎಂತದ್ದು ಧನಾತ್ಮಕ? ಎಂತದ್ದು? ಹಾವು ಬಿಚ್ಚಿ ಆದಿಮಾಯೆ ಸುಪುತ್ರನಿದ್ದಾರೆ, ಅದನ್ನ ಆಲೋಚನೆ ಮಾಡಿದ್ದೀರಾ? ಆದಿಮಾಯೆ ಯಾರು ಅಂತ ನಿಮಗೆ ಗೊತ್ತುಂಟಾ? ಯಾರು? ಯಾರು? ಆದಿಮಾಯ. ಲೋಕವನ್ನೇ ಪಾಲಿಸುವಂತಹ ಶಕ್ತಿ ಅದು. ಹೌದು. ಅವರಿಂದಲೇ ಉಂಟಾದದ್ದು. ಹಾಗಾದ್ರೆ ಆದಿಮಾಯ ಮಗನಿಗೆ ಬಟ್ಟೆ ಸಿಗ್ಲಿಲ್ವಾ? ಎಂತದ್ದು ಬಟ್ಟೆ ಸಿಗುವುದಿಲ್ಲ? ಮತ್ತೆ ಹುಲಿ ಚರ್ಮ ಯಾಕೆ ಅದಕ್ಕೂ ಕಟ್ಟಿಕೊಂಡು? ಒಂದು ಕೇವಲ ಹುಲಿ ಚರ್ಮದ ಮತ್ತೆ? ವಿಚಾರವಾಗಿ ಆಡುವುದಕ್ಕೆ ತೊಡಗಬೇಡಿ. ಮತ್ತೆ ಅದು? ಶಿವನ ಕುರಿತಾಗಿ ಅವಹೇಳನ ಮಾಡಿದ್ರೆ ನಿಮಗೆ ತೊಂದರೆಯಾದೀತು. ನೀವು ಆಲೋಚನೆ ನನ್ನ ತೊಂದರೆ ವಿಷಯ ಬಿಡು. ಕೈಲಾಸವಾಸ, ಯಾಕೆ ಕೈಲಾಸದಲ್ಲಿ ವಾಸ ಮಾಡಬೇಕು? ಯಾಕೆ? ನೇರವಾಗಿ ಭಕ್ತರ ಮನೆಗೆ ಬರಬಹುದಲ್ಲ? ಹಾ. ಆಗುವುದಿಲ್ಲ. ಯಾಕೆ? ಶಾಂತಿಯ ಸಂಕೇತವಾದದ್ದು, ಹಾ. ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ, ಹಾ. ದೇವ ಭೂಮಿ ಎಂದೆನಿಸಿಕೊಂಡದ್ದೇ ಕೈಲಾಸ, ಹಾ. ರಜತಗಿರಿ. ಹಾ. ಆದ್ದರಿಂದಲೇ ಅಲ್ಲಿ ಕೂತು ಹಾ. ಪ್ರಪಂಚವನ್ನು ಪಾಲಿಸುವಂತ ಅದು ಆದಿಮಾಯಿಂದಲೇ ಪ್ರದತ್ತವಾದದ್ದು. ತಾಮಸ ಗುಣ ಭರಿತನಾಗಿ ಲಯಾಧಿಕಾರಿಯಾಗಿ ಕೈಲಾಸದಲ್ಲಿ ವಾಸಿಸಬೇಕು ಎನ್ನುವುದೇ ಅಮ್ಮನ ಶಾಸನ. ಆ ಶಾಸನವನ್ನು ಧಿಕ್ಕರಿಸುವುದಕ್ಕೆ ಅವರಿಂದಲೂ ಸಾಧ್ಯವಿಲ್ಲ. ತಲೆಯಲ್ಲಿ ಗಂಗೆ, ಯಾಕೆ? ಗಂಗಾಧರ ಎನಿಸಿಕೊಂಡಿದ್ದಾನೆ. ಗಂಗೆಯು ಪ್ರವಹಿಸುವಂತಹ ಸಂದರ್ಭದಲ್ಲಿ ಆ ಗಂಗೆಯ ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ ತನ್ನ ಜಟೆಯಿಂದ ಕಟ್ಟಿ ಬಳಿಕ ಹೋಗ್ತಾಳೆ ಅಂತೇಳಿ ಕಟ್ಟಿದ್ದು ಅವ ಹೆಣ್ಣು ಹುಚ್ಚ. ರಭಸವನ್ನು ತಡೆಯುವುದಕ್ಕೆ ಬೇಕಾಗಿ, ಅದು ಭೂಲೋಕವನ್ನು ತಡೆದುಕೊಳ್ಳುವುದಕ್ಕೆ ಬೇಕಾಗಿ ಆತ ಮಾಡಿದಂತಹ ಕಾರ್ಯವದು. ಆದ್ರಿಂದಲೇ ಗಂಗಾಧರ ನೆನೆಸಿಕೊಂಡಿದ್ದಾನೆ. ಮೂರು ಕಣ್ಣು ಅವಹೇಳನ ಮಾಡ್ತೀರಾ? ಮತ್ತೆ? ಮೂರು ಕಣ್ಣು ಯಾಕೆ? ಲಯ ಕಾರ್ಯವನ್ನು ಮಾಡುವುದಕ್ಕೆ. ಬಿಟ್ಟ ಪ್ರಸಂಗವನ್ನು ತೋರಿಸಬೇಕಾಗಿಲ್ಲ. ಅಂತಹ ಪ್ರಸಂಗ ಒಂದು ಬರಬೇಕು ಅಂತಾದ್ರೆ ಕಾರ್ಯ ಕಾರಣಗಳು ಒದಗಿ ಬರಬೇಕು. ಏಕಾಏಕಿಯಾಗಿ ಕಣ್ಣು ಬಿಡುವುದಕ್ಕೆ ತೊಡಗಿದ್ರೆ ಪ್ರಪಂಚವೆಲ್ಲವೂ ಲಯವಾಗಿ ಹೋದೀತು. ಅದು ಬಿಡ್ಲಿಕ್ಕೆ ಆಗುದಿಲ್ಲ. ಬಿಡ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಅವಹೇಳನ ಮಾಡಬೇಡಿ. ಅಂತಹ ಪ್ರಸಂಗ ಒಂದು ಬಂದ್ರೆ ಯಾರಿಂದಲೂ ತಡೆಗಟ್ಟುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿ. ಆ ಬಳಿಕ ಪೂಸುವುದಕ್ಕೆ ಭಸ್ಮ, ಭಸ್ಮಾಂಗದವಲ ಪೂಸಿತ, ಭಕ್ತರ ಚಿತಾಭಸ್ಮವನ್ನೇ ತಾನು ಧರಿಸಿಕೊಳ್ತೇನೆ ಎನ್ನುವುದೇ ಅದರ ಅರ್ಥ. ಹೆಣದ ಭಸ್ಮ, ಹೆಣದ ಭಸ್ಮ ಅಂತ ಆಡುವುದಲ್ಲ. ಹೆಣ ಆದ್ರೆ ಏನಾಯ್ತು? ಭಕ್ತರದ್ದು. ಅಂತಹ ಮಡಿ ಮೈಲಿಗೆಯನ್ನು ಹೊಂದದವನು ಆತ ಎನ್ನುವುದನ್ನು ಅರ್ಥ ಮಾಡಿ. ಹಾಗಾದ್ರೆ ಭಕ್ತರು ಹೆಣ ಅಲ್ವಾ ಆಗುದು? ಎಂತದ್ದು ಭಕ್ತರ ಹೆಣ ಆದ್ರೆ? ನೀಲಕಂಠನಾಗಿದ್ದಾನೆ. ಲೋಕಮಾರಕವಾದಂತಹ ಶಕ್ತಿ ಒಂದು ಸಮುದ್ರ ಮತನ ಕಾಲದಲ್ಲಿ ಉದಿಸಿ ಬಂದಾಗ ಅಂತಹ ನಂಜನ್ನು ಉಂಡು ನಂಜುಂಡೇಶ್ವರ ಎನ್ನುವಂತಹ ಬಿರುದಿಗೆ ಪಾತ್ರನಾಗಿದ್ದಾನೆ. ಸರ್ಪಾಭರಣ ಭೂಷಿತ. ಇದೆಲ್ಲ ಲೋಕಶಕ್ತಿಗೆ ಬೇಕಾಗಿ, ತಾಮಸ ಗುಣವನ್ನು ಹೊಂದಿದಂತಹ ಕಾರಣಕ್ಕಾಗಿ. ಇನ್ನು ಗಜದ ಚರ್ಮ ಯಾಕೆ? ಗಜ ಚರ್ಮಾಂಬರದರ ಯಾಕೆ ಆಡುವುದು? ಗಜಾಸುರ ಎನ್ನುವಂತಹ ದಾನವನನ್ನು ಕೊಂದು ಆತನ ಭಕ್ತಿಯನ್ನು ತಾನು ಸ್ವೀಕರಿಸಿದ್ದೇನೆ, ಆತನ ಆಶೆಯನ್ನು ತಾನು ಹೊತ್ತುಕೊಂಡಿದ್ದೇನೆ ಎನ್ನುವಂತ ಕಾರಣಕ್ಕಾಗಿ ಗಜದ ಚರ್ಮವನ್ನು ಹೊಂದಿಕೊಂಡಿದ್ದಾರೆ. ಹುಲಿಯ ಚರ್ಮ ಯಾಕೆ? ಹುಲಿಯ ಚರ್ಮ, ಗಜ ಚರ್ಮ, ಹುಲಿಯ ಚರ್ಮ ಇದೆಲ್ಲ ಅವುಗಳ ಸಂಕೇತವಾಗಿರುವುದು, ಮೃಗಗಳ ಸಂಕೇತವಾಗಿರ್ತದೆ. ಅದು ನಿಮಗೆ ಅರ್ಥ ಆಗ್ತದೆ. ಪ್ರವೃತ್ತಿ ಹೊಂದಿದವನು ಆತ, ಆದ್ದರಿಂದಲೇ ಅದನ್ನು ಧರಿಸಿಕೊಂಡಿದ್ದಾನೆ. ಅದು ನಿಮಗೆ ಅರ್ಥ ಆಗುವುದಿಲ್ಲ. ನಿಮಗಂತಹ ಗುಣಗಳಿಲ್ಲ. ಏರುವುದಕ್ಕೆ ನಂದಿ, ಆತ ನಂದಿ ವಾಹನ, ತ್ರಿಶೂಲಧಾರಿ. ತ್ರಿಶೂಲದಿಂದಲೇ ಲೋಕವನ್ನು ನಾಶ ಮಾಡುವಂತಹ ಶಕ್ತಿ ಉಂಟು. ಅದರ ಅರ್ಥ ಅದನ್ನು ಸುಮ್ಮನೆ ಇಟ್ಟುಕೊಂಡಿದ್ದಾರೆ ಎನ್ನುವ ಹಾಗೆ ಆಡುವುದು ಬೇಡ. ಯಾರಿಗೆ ವಿಶ್ವವು ಆಂಗಿಕವು, ವಾಕ್ ರೂಪವಾದುದೆಲ್ಲ ವಾಚಿಕವು, ಸೂರ್ಯಚಂದ್ರ ನಕ್ಷತ್ರಾದಿಗಳು ಯಾರಿಗೆ ಆಹಾರ್ಯವೋ ಅಂತಹ ಸಾತ್ವಿಕ ಶಿವನಿಗೆ ನಮಸ್ಕಾರ ಎನ್ನುವ ಹಾಗೆ ಉಳಿದವರೆಲ್ಲರೂ ಆಡ್ತಾರೆ. ಭಕ್ತ ಕೋಟಿಗಳು ನುತಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಮಾತನಾಡ್ತಾ ಇದ್ರೆ ನಾನು ಸುಮ್ಮನೆ ಉಳಿಯುವುದಿಲ್ಲ. ನಿಮ್ಮ ಕಾರ್ಯವನ್ನು ನೀವು ಮಾಡುತ್ತಾ ಹೋಗಿ ಹೋಗಿ, ನಿಮ್ಮ ಕಾರ್ಯ ಬೇರಿದ್ರೆ ಮಾಡಿ, ನನ್ನ ದಿಕ್ಕು ತಪ್ಪಿಸಬೇಕು. ನಾವು ರಾಜ್ಯದಲ್ಲಿ ತೆಗೆಯುವ ಎಂತದ್ದು? ಸುಮ್ಮನೆ ನಿಮ್ಮ ಹತ್ರ ಬರುವುದಕ್ಕೆ ಎರಡು ನಡೀರಿ ನಡೀರಿ ಅಂತ ಹೇಳಿದ್ರೆ ಏನು ಸಂಬಂಧ? ನನಗೂ ನಿಮ್ಗೆ ಏನು ಸಂಬಂಧ ಇಲ್ಲ. ನನಗೆ ಪರಿಚಯವನ್ನು ಹೋಗಿ ಅಲ್ಲ, ನಿಮಗೆ ನಾನು ಎಷ್ಟು ಹೇಳಿದ್ರು ಈ ಹಾಗೆ ಅದು ಹದಿಹರೆ ಅಂತ ಒಂದು ಉಂಟಲ್ಲ, 11ರಿಂದ 19ರವರೆಗೆ ಅಷ್ಟು. ಅದು ಆ ಹೊತ್ತಿಗೆ ಹೆಣ್ಣು ಮಕ್ಕಳಿಗೆ ಎಂತ ಹೇಳಿದ್ರೆ ಅರ್ಥ ಆಗಿ 19 ಯಾರು ಹಾಡಿದ್ಯಾರ? ಅಲ್ಲ ಹೇಳಿದ್ದು ವಿಷಯ ಹೇಳಿ. ನಿನಗೆ ಎಷ್ಟಾಗ್ತದೆ ನನಗೆ ಗೊತ್ತುಂಟಾ? ನಿಮ್ಗೆ ಯಾಕೆ ಆ ವಿಚಾರ? ವಿಷಯ ಈಗ ನಿನಗೆ ಅರ್ಥ ಆಗುದಿಲ್ಲ. ನಿನಗೆ ಅವನೇ ಬೇಕು. ನಿನಗೆ ನಿನಗೆ ಮದುವೆ ಆಗುವ ಸ್ವಲ್ಪ ಹುಚ್ಚು ಪ್ರಾರಂಭ. ದೇವರನ್ನು ಪಡೆಯುವುದೇ ನನ್ನ ಉದ್ದೇಶ. ದೇವರೆಂತ ಸುಮ್ಮನೆ ಪತಿಯಲ್ಲಿ ದೇವನನ್ನು ಕಾಣುವುದು ಬೇರೆ, ದೇವನನ್ನೇ ಪತಿಯಾಗಿ ಪಡೆಯುವುದು ಬೇರೆ. ನೀನು ಕುಳಿತುಕೊಂಡು ತಾಳಮದ್ದೆಯಲ್ಲಿ ಮಾತಾಡಿದಾಗೆ ಮಾತಾಡ್ತಾ ಇದ್ದೆ. ನಾನು ನಿಂತುಕೊಂಡು ನನಗೆ ಆಗುದಾದ್ರೆ ಅಲ್ಲಿಯೂ ಮಾತಾಡು. ನೀನು ಮಾತಾಡಬೇಕು. ನೀನು ತುಂಬಾ ಮಾತಾಡ್ತೀನಿ, ನನಗೆ ಕಷ್ಟ ಆಗ್ತದೆ. ಸ್ವಲ್ಪ ಮಾತನಾಡಿ ಮಾತಾಡಿದ್ರೆ ವಿಷಯ ಇಲ್ಲ, ಹೋಗ್ಲಿಕ್ಕಿಲ್ಲ. ಮತ್ತೆ ಹೋಗುವ ನಾವು. ಇದು ವಿಷಯ ಗೊತ್ತುಂಟ ನಿನಗೆ? ಈಗ ಮದುವೆ ಆಗಲೇಬೇಕಾ ನಿನಗೆ? ಹೌದಾ? ಆಗ್ಲೇಬೇಕಾ? ಈ ಸಲವೇ ಆಗ್ಬೇಕಾ?
ತಪಸ್ಸಿಗೆ ಒಲಿದು ಬಂದಂತಹ ಶಿವ ಯಾವ ಇಲ್ಲ ಅವರ ಆಗಲಿ ಶಿವನ ವಿಷಯ ಬಿಡುವ. ನಿನಗೆ ನೋಡು ಅವ ಇದು ಇಷ್ಟು ನೀನು ಇಷ್ಟು ಯಾರು ಹೇಳಿದ್ದು ಇಷ್ಟು ಉದ್ದವೇ ಇರುವುದು ಅಂತ? ನನಗೆ ಗೊತ್ತುಂಟು, ನನ್ನ ಕಲ್ಪನೆಯಲ್ಲಿ ಇದ್ದಾನೆ ಅವ. ಗಾತ್ರದಲ್ಲಿ ಏನುಂಟು? ಅಲ್ಲ ಹೇಳು, ಗಾತ್ರದಲ್ಲಿ ಏನಿಲ್ಲ, ಅವ್ ನನಗಿಂತ ಸ್ವಲ್ಪ ಚಿಕ್ಕವೇ ಅವ. ನಿನಗೆ ಅದು ಹೊಂದಾಣಿಕೆ ಆಗುದಿಲ್ಲ. ಅದಕ್ಕಾಗಿ ನಿನ್ನ ಹಾಗೆಯೇ ಇರುವಂತವರನ್ನು ಕೆಲವು ಮಂದಿಯನ್ನು ಹೇಳ್ತೇನೆ. ದೇವೇಂದ್ರ ಇದ್ದಾನಲ್ಲ, ಅವ ಕಿರೀಟ ಕಟ್ಟಿದ್ರೆ ನಿನ್ನಷ್ಟೇ ಉದ್ದ ಆಗ್ತಾನೆ. ನಾನು ಎದ್ದೇ ನಿಲ್ಲಿಲ್ಲ, ನಿನಗೆ ಹೇಗೆ ಗೊತ್ತಾಗುತ್ತೆ? ಅಯ್ಯೋ ನೋಡುವ ಗೊತ್ತಾಗ್ತದೆ. ನೋಡುವಾಗ ಸೊಂಟದಿಂದ ಮೇಲೆ ಎಷ್ಟು ಉದ್ದ ಉಂಟು, ಅದಕ್ಕಿಂತ ಹೆಚ್ಚು ಕೆಳಗೆ ಉದ್ದ ಉಂಟು ಅಂತ ನಮಗೆ ಗೊತ್ತುಂಟು. ಮತ್ತೆ ಲೋಕಜ್ಞಾನ, ಅದಕ್ಕೆ ಅಳತೆ ಮಾಡಿ ನೋಡ್ಬೇಕು. ಲೋಕಜ್ಞಾನಕ್ಕೆ ತಪಸ್ಸನ್ನು ಕೆಡಿಸುವುದು ಬ್ರಾಹ್ಮಣರಿಗೆ ಭೂಷಣ. ತಪಸ್ಸು ಕೆಡಿಸಿದ್ದಲ್ಲ, ನಾನು ಬ್ರಾಹ್ಮಣ ಅಂತ ನಿನಗೆ ಬರ್ತದೆ ಕೊಟ್ಟಿದ್ದೇನಾ? ಮತ್ತೆ ಬೈರಾಗ್ಯ ಅಲ್ವಾ ನೀವು? ಬೈರಾಗ್ಯ ಆದ್ರೆ ಅಲ್ವಾ? ಹೌದು. ಬೈರಾಗ್ಯ ಅಲ್ವಾ? ಹೌದು. ಹೌದಲ್ಲ? ಹೌದು. ಮತ್ತೆ ಎಂತದ್ದು? ನಾನು ಬ್ರಾಹ್ಮಣ ಅಂತ ನಿನ್ನಲ್ಲಿ ಹೇಳಿದ್ದೇನಾ? ಈಗ ಬೈರಾಗ್ಯ ಅಂತ ಹೇಳಿದೇನು? ಬೈರಾಗ್ಯ ಅಂತ ಹೇಳಿದ್ರೆ ಬ್ರಾಹ್ಮಣನೇ ಆಗ್ಬೇಕಾ? ಆಗಬೇಕು. ಅಷ್ಟು ಬ್ರಾಹ್ಮಣ ಆದವರೇ ಬೈರಾಗ್ಯ. ಅಷ್ಟು ಗೊತ್ತುಂಟಲ್ಲ? ಗೊತ್ತಿದ್ರೆ ನಿನಗೆ ಗೊತ್ತಿರಬೇಕಾದದ್ದು. ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟಲ್ಲ ಅಂತ ಕೇಳಿದ್ದು ನಾನು. ಅದನ್ನು ನೀ ಕೇಳಬೇಕಾಗಿಲ್ಲ. ಈಗ ನೋಡು, ನಾವು ಸುಮ್ಮನೆ ಯಾಕೆ ಜಗಳ ಹೆಚ್ಚಾಗ ಹೋಗಿ, ಹಾಗಾದ್ರೆ ಹೋಗಿ ನಿಮ್ಮ ದಾರಿ ನೋಡಿ. ಎಲ್ಲದಕ್ಕೂ ಹೋಗುದೇ ಪರಿಹಾರ ಅಲ್ಲ. ಹೌದು. ಎಂತದ ಹೌದು. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಎದ್ದು ಹೋದ್ರೆ ಆಗ್ತದ? ಅದೆಲ್ಲ ಸರಿ ಮಾಡುವ, ನಾವೆಲ್ಲ ನಿಂತು ಕುಳಿತು ಮಾತಾಡುವ, ಸರಿ ಆಗ್ತದೆ. ಆಯ್ತು, ದೇವೇಂದ್ರ ಆಗ್ತದ? ನಾ ಹೇಳಿದ್ದು ಪ್ರಾರಂಭದಲ್ಲಿ ಒಮ್ಮೆ ಹೇಳಿದ್ದೇನೆ, ಶಿವನ ಕುರಿತಾಗಿ ಬೇರೆ ಯಾರು ಇಲ್ಲ ಅಂತ. ದೇವೇಂದ್ರ ಬಿಡು, ವರ್ಣ ಆಗಿದ್ದ ಬೇಡ, ಆಗಿನಿ ಕಟ್ಟಿಕೊಳ್ಳಿ ನೀವು. ನನಗೆ ಯಾಕೆ? ಬೇಕಾದ್ರೆ ಕಟ್ಟಿಕೊಳ್ಳಿ ನೀವು. ಏನಾದಿತ್ತ? ಬೇಕಾದ್ರೆ ಕಟ್ಟಿಕೊಳ್ಳಿ ಹೇಳಿದ್ದು, ಇಲ್ಲದ್ರೆ ಊರಿನವರಿಗೆ ಏನಾದ್ರು ಉಪಕಾರ ಮಾಡಿ ಹೋಗಿ. ಅವರೆಲ್ಲ ಬೇಡವಾ? ಯಾರು ಬೇಡವಾ? ಯಾರು ಬೇಡ. ಚಂದ್ರಾದಿತ, ಇಂದ್ರ ಬೇಡ, ಚಂದ್ರಾದಿತ. ನಮ್ಮ ಚಂದ್ರ ಅವನು ಬೇಡ. ಮತ್ತೆ ಇನ್ನು ಒಬ್ಬರಿದ್ದಾರೆ ನೋಡು, ಅವರ ಎದುರು ನಿನ್ನ ಪರಮೇಶ್ವರ ಲೆಕ್ಕವೇ ಅಲ್ಲ. ಅಷ್ಟು ಚಂದ ಪರಮೇಶ್ವರನನ್ನು ತಂದು ಅವರ ಕಾಲಿಗೆ ಕಟ್ಟಬೇಕು. ನಿಮ್ಮ ಜೋಡಿ ಅಂತ ಹೇಳಿದ್ರೆ ಅದು ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ನೀವು ಜೊತೆಯಲ್ಲಿ ಮದುವೆಯಾಗಿ ಹೋದ್ರೆ ನೋಡಿದವರೆಲ್ಲ ಅಯ್ಯೋ ದೃಷ್ಟಿ ಆದಿತ್ತು ಅಂತ ಒಂದು ಗಂಡು ಒಬ್ಬ ಇದ್ದಾನೆ, ಬೇರೆ ಯಾರು ಅಲ್ಲ. ನೀನು ಆದೀತು ಅಂತ ಹೇಳಿದ್ರೆ ಬೇಕಾದ್ರೆ ಮದುವೆ ಖರ್ಚೆಲ್ಲ ನಾನೇ ಮಾಡ್ತೇನೆ. ಇಲ್ಲ, ವಧು ದಕ್ಷಿಣೆ ಬೇಡ ನನಗೆ, ವರದಕ್ಷಿಣೆ ಬೇಡ, ನಾನೇ ವಧು ದಕ್ಷಿಣೆ ಅಂತ ನಿನಗೇನಾದ್ರೂ ಕೊಡ್ತೇನೆ. ನೀನು ಆದೀತು ಅಂತ ಹೇಳಿದ್ರೆ ನಿನ್ನನ್ನು ನಾನೇ ಮದುವೆ ಆಗುತ್ತೇನೆ. ಓಹೋ, ಇಷ್ಟು ಮುಂದಾಗ್ತೀರಲ್ವೇ? ಜಾಣನಿಗೆ ಮಾತಿನ ಏಟು, ಕೋಣನಿಗೆ ಕೋಳಿನ ಮುಂದುವರಿಸಬೇಡ. ಬರಿದ ದೇಹವನ್ನು ದಂಡಿಸುವುದನ್ನು ಮುಂದುವರಿಸಬೇಡ. ಶೋಕವನ್ನು ಬಿಡು. ನಿನ್ನ ರಸನಾಗಿ ನಾನೇ ಬಹೆನು. ಆದ್ದರಿಂದ ಹೋಗು, ನಿನ್ನ ಅರಮನೆಯನ್ನು ಸೇರಿ ನಾನು ಸಪ್ತರ್ಷಿಗಳೊಡನೆ ಬಂದು ನಿನ್ನ ಅಪ್ಪಯ್ಯನಲ್ಲಿ ಕನ್ಯಾದಾನಕ್ಕಾಗಿ ಅಪೇಕ್ಷಿಸುತ್ತೇನೆ. ಬ್ರಹ್ಮನ ಪೌರೋಹಿತ್ಯದಲ್ಲಿ ನಮ್ಮ ಕಲ್ಯಾಣ ಮುಂದೆ ಸುಸೂತ್ರವಾಗಿಯೇ ನಡೆಯುವುದಕ್ಕಿದೆ. ಮುಂದುವರಿಯೋಣ.
ಷಣ್ಮುಖ ಎನ್ನುವಂತಹ ಶುಭನಾಮವನ್ನೇ ಇರಿಸಿದ್ದೆ. ಕೃತ್ತಿಕಾದೇವಿಯರು ಪ್ರೀತಿಯಿಂದ ಹಾಲುಣಿಸಿದ ಕಾರಣವಾಗಿ ಕಾರ್ತಿಕೇಯ ಎನ್ನುವ ಹಾಗೆ ದೇವತೆಗಳು ಕೊಂಡಾಡುತ್ತಾ ಭೂಮಳೆಯನ್ನೇ ಸುರಿಸಿದ್ದಾರೆ. ಸಂತಸದಿಂದಲೇ ಕಾಲವನ್ನು ಕಳೆಯುತ್ತಿದ್ದೇವೆ. ಏನದು ಕೇಳುತ್ತಿರುವುದು ಶಿವಸ್ತುತಿ. ತ್ರಾಗಿ ಸದ್ಗುಣಧಾಮ ಪರಮ ನಿಸ್ಸೀಮ ತ್ರಾಗಿ ಸಜ್ಜನ ಪ್ರೇಮ ಸುರ ಸಾರ್ವಭೌಮ ತ್ರಾಗಿ ಬಿನ್ನಮವ ಕೈಗೊಳ್ಳು ಪೂರ್ಣ ಕಾಮ ತ್ರಾಗಿ ನಮ್ಮೆಲ್ಲರ ಪೊರೆ ಶುಭ ನಾಮ ತ್ರಾಗಿ ಸದ್ಗುಣಧಾಮ ಶಂಕರ ಸಮೇಶ್ವರ ರಕ್ಷಿಸು ಸ್ವಾಮಿ ರಕ್ಷಿಸು. ಸುರಪತಿ ದೇವಾ ಏನಯ್ಯ ದೇವತೆಗಳ ನಡುವೆ ನೀನು ಬಂದು ನನ್ನನ್ನು ಸಂಸ್ತುತಿಸುತ್ತಾ ಇದ್ದಿ. ಹೌದಯ್ಯ. ಕಾರಣವೇನು? ಬರುವುದಕ್ಕೆ ಮಹತ್ತರವಾದ ಕಾರಣವಿದೆ. ದೇವಲೋಕದಲ್ಲಿ ಸುಖದಿಂದ ಕಾಲವನ್ನು ಕಳೆಯುತ್ತಿರುವಂತಹ ಸಂದರ್ಭ ದುಷ್ಟನಾದಂತಹ ತಾರಕ ಎನ್ನುವಂತಹ ರಾಕ್ಷಸನ ಪಟಲವಾಯಿತು. ದೇವತೆಗಳನ್ನ ನಮ್ಮನ್ನು ಸೋಲಿಸಿ ಇಂದು ಅವನೇ ಮೂರು ಲೋಕದಲ್ಲಿಯೂ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ಅವನ ಬಾಧೆಯನ್ನು ಪರಿಹರಿಸುವುದಕ್ಕೆ ಕೈಲಾಸಗಿರಿಗೆ ಬರುವಂತಾಯಿತು. ನಾವೇನು ಮಾಡಬೇಕಯ್ಯ? ನಿಮ್ಮ ಮಗನಾದ ಕುಮಾರನನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಟ್ಟರೆ ದುಷ್ಟನನ್ನು ವಧಿಸಿ ಲೋಕ ಕಲ್ಯಾಣ ಮಾಡಿಸುವುದು. ನಕ್ಕನ ಸುರ ವಿರೋಧಿ ನಕ್ಕನ ಸುರ ವಿರೋಧಿ ನಮ್ಮವ ನಮ್ಮಯ ಚಿಕ್ಕವನು ಸಂಗಮದಲ್ಲಿ ಗೆಲ್ಲತಕ್ಕವನೇ ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲ್ಲತಕ್ಕವನೇ ನಿನ್ನದು ದಾನವರ ಗರ್ಜನೆಗೆ ಬೆದರುವನಲ್ಲ ದಾನವರ ಗರ್ಜನೆಗೆ ಬೆದರುವನಲ್ಲ ಮಕ್ಕಳ ಆಟಿಕೆಯಾಯ್ತು ಬಂದುದು ನೀನು ಮಕ್ಕಳ ಆಟಿಕೆಯಾಯ್ತು ಬಂದುದು ಸೊಕ್ಕು ಬುದ್ಧಿ ಎನಲ್ಕೆ ಸೊಕ್ಕು ಬುದ್ಧಿ ಎನಲ್ಕೆ ಕೇಳ್ದು ನಕ್ಕನ ಸುರ ವಿರೋಧಿ ಸುರಪತಿ ಭಗವಂತ ಸ್ಥಾನಭ್ರಷ್ಟನಾದಂತಹ ನಿನಗೆ ಮತ್ತದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು. ನೀವೇ ಅನುಗ್ರಹಿಸಿದ ಪೀಠವಲ್ವೇ? ಅದಕ್ಕಾಗಿ ಇಲ್ಲಿಗೆ ಬಂದ ಯಾರಿಗೆ ಏನಾದರೂ ನಿನಗೆ ಚಿಂತೆ ಇದೆ. ಲೋಕ ಕಲ್ಯಾಣಕ್ಕಾಗಿ ನನ್ನ ದುಡಿತ. ದಾನವರ ಗರ್ಜನೆ ಕೇಳಿದರೆ ಹೆದರುವಂತಹ ಪ್ರಾಯ ಅವನದು. ನಿಮ್ಮ ಅವ ಮಗನಲ್ಲ? ಇನ್ನೂ ಸಣ್ಣ ಮಗು. ಆದ್ರೂ ನಿಮ್ಮ ಮಗ ಹಾ, ನನ್ನ ಮಗ ಸಣ್ಣವನಾದ್ರೆ ದೇವರ ಮಗನಲ್ವೇ? ಆಗುವುದಿಲ್ಲವೋ? ಮಕ್ಕಳಾಟಿಕೆ ಆಯ್ತೀನಿ. ಜೊತೆಗೆ ಸೊಕ್ಕು ಬುದ್ಧಿ ಬಂದಿದೆ ನಿನಗೆ. ನಾನೆಲ್ಲಿ ಸೊಕ್ಕು ಬುದ್ಧಿ? ರಕ್ಕಸರು ಸೊಕ್ಕಿದ್ದಾರಂತ ಹೇಳುತ್ತಿ ಸೊಕ್ಕು ಬುದ್ಧಿಯನ್ನು ನೀನು ಮಾಡುತ್ತಾ ಇದ್ದಿ. ಅವನಿಗೆ- ಇದೆಲ್ಲ ಆಗುವುದಲ್ಲ. ಹೋಗಯ್ಯ ಸುಮ್ಮನೆ. ದೇವ ಅವನಿಗೆ ವರ ಇರುವುದೇ ಹಾಗೆ. ಹೊರಗೆ ಬಂದಿರುವುದಿಲ್ಲ ಪರಾಕ್ರಮ
ಅವಶ್ಯಕತೆಯೇ ಇಲ್ಲ. ಅಂದ್ರೆ ಯಾಕಂದ್ರೆ ಗಾಳಿಗೆ, ಬೆಂಕಿಯ ಕಿಡಿಗೆ ಗಾಳಿಯ ಸ್ಪರ್ಶವಾಯಿತು ಅಂತ ಆದ್ರೆ ಲೋಕವನ್ನೇ ಸುಡಬಲ್ಲದು. ನಿಮ್ಮ ಆಶೀರ್ವಾದ ನನಗೆ ಉಂಟು ಅಂತ ಆದ್ರೆ ಆ ತುರುಳರನ್ನು ನಾನು ಬರ್ತೇನೆ. ಆಶೀರ್ವಾದ ಕೊಡಪ್ಪ. ಹೌದು. ಹಾ. ಕಂದನ ನುಡಿಗದಿ ಸಂತೋಷಿಸುತ್ತ ಕಂದನ ನುಡಿಗದಿ ಸಂತೋಷಿಸುತ್ತ ಆನುಗತಿ ಚಂದದಿಗೆಲು ಹೋಗಿರುವುದೇನು ಚಂದದಿಗೆಲು ಕಳುಹಿದ ನರದನನು ಅರಸಿ ಅಯ್ಯ, ನೀನು ಆಡಿದಂತಹ ಧೈರ್ಯದ ಮಾತುಗಳಿಂದ ಬಹಳ ಸಂತೋಷವನ್ನು ಹೊಂದಿದ್ದೆ. ಆನಂದವಾಯಿತು. ಓಹೋ. ಚಂದದಿಂದಲೇ ಹೋಗು. ಲೋಕಕ್ಕೆ ಒದಗಿದಂತಹ ಸಂಕಷ್ಟ ಏನಿದೆಯೋ ಅದನ್ನು ಪರಿಹರಿಸುವಲ್ಲಿ ನೀನೇ ಆಗಬೇಕು ಎನ್ನುವುದೇ ದೇವತೆಗಳ ಆಶಯವಾಗಿದೆ. ಆದ್ದರಿಂದ ಎಲ್ಲವೂ ಚೆನ್ನಾಗಿ ನಡೆಯುವಂತೆ ನೀನೇ ಮುಂದುವರಿಸು. ಅಮ್ಮ, ನಾನು ಹೋಗಿ ಬರ್ತೇನೆ. ಶುಭವಾಗಲಿ ಕಂದ, ಜಯಶಾಲಿಯಾಗಿ ಬಾ. ಸುರಪತಿ ದೇವ, ಸಿದ್ಧನಾಗಿದ್ದಾನೆ ಕುಮಾರ್. ನಾನು ಯೋಚಿಸಿದ್ದೆ, ನೀವು ಹೇಳಿದ ಹಾಗಲ್ಲ. ಅವನ ಬುದ್ಧಿ ಬೆಳೆದಿದೆ, ಹೊರಡುವುದಕ್ಕೆ ಅವನೇ ಸಿದ್ಧನಾಗಿ ಬಂದನು. ಅವನ ಬುದ್ಧಿ ಬೆಳೆದಿದೆ ಅಂದ್ರೆ ನಿಮ್ಮ ಮಗನಾದ ಕಾರಣ ಆಹಾ, ನಾನು ಅವನಲ್ಲಿ ಉತ್ಸಾಹ ಜಾಗೃತವಾಗಬೇಕು ಎನ್ನುವುದಕ್ಕಾಗಿಯೇ ಹಾಗೆ ಆಡಿದ್ದು. ಮತ್ತೆ ಯಾವಾಗ್ಲೂ ಮನೆಯಲ್ಲಿ ಹಾಗೇ ನೋಡಿ, ಮಕ್ಕಳು ದೊಡ್ಡವರಾಗ್ಲಿಲ್ಲ, ಸಣ್ಣವನಂತಲೇ ಹೇಳುದು. ಸರಿ ಸರಿ, ಅವರು ಸಿದ್ಧರಾಗಿ ಲೋಕಕ್ಕೆ ಒದಗಿದಂತಹ ಸಂಕಷ್ಟವನ್ನು ದೂರೀಕರಿಸ್ತಾನೆ. ಅವನಿಗೆ ಏನು ಮುಂದೆ? ಅವನಿಗೆ ನಾನು ಬರಿ ಕೈಯಲ್ಲಿ ಕಲಿಸುವ ಪ್ರಶ್ನೆಯೇ ಇಲ್ಲ. ಒಮ್ಮೆ ನಾನು ಕರ್ಕೊಂಡು ಹೋಗಿ ನಮ್ಮ ಕೆಲಸ ಆಯಿತು ಅಂತಾದ್ರೆ ಪಾರಿತೋಷಕವನ್ನು ಕೊಟ್ಟು ಕರ್ಕೊಂಡು ಇಲ್ಲಿಗೆ ಬರ್ತೇನೆ. ಹಾ, ಆದಿತಲ್ವ? ಹೌದಲ್ವಾ? ಸರಿ ಸರಿ ಸರಿ, ಹೋಗು ಮಗು. ಸುರಪ್ಪ, ಎತ್ತಿಕೊಂಡೆ ಹೋಗ್ತೀವಿ. ನಾನು ಬಂದದ್ದೇ ಕಷ್ಟದಲ್ಲಿ. ನಿನ್ನನ್ನು ಎತ್ತಬೇಕಾದ್ರೆ ಇವನನ್ನು ನೀ ಎತ್ತಬೇಕು. ಆದೀತು, ಹೀಗೆ ಬಾ. ಸರ್ವಾಧಿಕಾರಿ ತಾರಕಾಸುರ ಎಂದ್ರೆ ನಾನೇ ಸರಿ. ಎಂದಿನಂತೆ ಸಭಾ ಪ್ರವೇಶ ಮಾಡಿದ ಎಂದಾದರೆ ಜನರಾಡಿದ ಮಾತುಗಳನ್ನು ಕೇಳುತ್ತಾ ಕ್ಷಣಕಾಲ ಆಶ್ಚರ್ಯಕ್ಕೆ ಒಳಗಾಗಲಿಲ್ಲ. ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಅದಾಲಭವನದಲ್ಲಿ
ಸ್ವರ್ಗವನ್ನು ಗೆದ್ದು ವಿಜಯವಾದ ಆಸವನ್ನು ಮಾಡುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ನಿಮ್ಮ ಕರೆ ಬಂದು ನೋಡಿದರೆ ಖಂಡಮಂಡಲವಾಗಿದ್ದೀರಿ. ಈ ರೀತಿಯ ಪರಿಸ್ಥಿತಿ ಆಗುವುದಕ್ಕೆ ಕಾರಣವೇನು ತಿಳಿಸಿ. ಬದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದಾರೆ. ಸಂತೋಷದಿಂದ ಶೋಣಿತ ಪಟ್ಟಣದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದವರು ನಾವು ಒಮ್ಮಿಂದೊಮ್ಮೆಲೆ ಮನುಷ್ಯರೇ ಕಲೆಗಾಲಿಸಿ ಓಡಿಕೊಂಡು ಬಂದಿದ್ದಾರೆ. ಮುಖವನ್ನು ನೋಡ್ತಾ ಇದ್ದಾರೆ. ಕ್ರೋಧಾವರಿತವಾಗಿದ್ದೀರಿ. ಏನಾಯ್ತು ಹೇಳಿ. ಮಂತ್ರಿ ಸೇನಾಧಿಪತಿಗಳು ಅಸುರ ಕುಲದ ಏಳಿಗೆಗಾಗಿ ಉತ್ಕರ್ಷಕ್ಕಾಗಿ ಉತ್ಥಾನಕ್ಕಾಗಿ ಸದಾ ಟೊಂಕಗಟ್ಟಿ ಶ್ರಮಿಸುತ್ತಿರುವುದು. ಆದರೆ ವರ್ತಮಾನ ಕಾಲದ ವಿಷಯಗಳನ್ನು ನೀವೆಲ್ಲರೂ ಆಲಿಸಬೇಕಾಗಿದೆ. ಶೋಣಿತಾ ನಗರವನ್ನು ಹುಡುಗರೊಬ್ಬ ಪ್ರವೇಶ ಮಾಡಿದ್ದ. ನಮ್ಮಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಬೇಕಾಗಿ ಉತ್ಸಾಹದಿಂದಲೇ ಮುಂದೊತ್ತಿ ಬರ್ತಾನೆಂದರೆ ಆದರೆ ಅವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿ ಯಾರ ಅಭಿಪ್ರಾಯ ಹೇಳಿ. ಹೆದರಿಕೆಯಿಂದ ಕೇಳಿದ್ದಲ್ಲ. ಮತ್ತೆ ನಿನ್ನ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡಿದ್ರು. ನನ್ನ ಸಾಮರ್ಥ್ಯವನ್ನು ದೇವಲೋಕದಲ್ಲಿ ತೋರಿಸಿದವನಾಗಿದ್ದೇನೆ. ಈ ಕಾಲಕ್ಕೆ ಏನು ಮಾಡಿ ಬಂದವನನ್ನು ನಾನು ಮಾಡಿದ್ದೇನೆ.
ದಸ ಇಲ್ಲದಾಗ ಓಡಿದ್ದಾರೆ. ಈ ಸಂದರ್ಭಕ್ಕೆ ಬಾಲಕ ನಾನು ನಮ್ಮ ಸೇನೆಯನ್ನು ತೊರೆದಿದ್ದೀಯ. ಬಾಲಕ, ನಿನಗೆ ಇದರ ಅಗತ್ಯವಿಲ್ಲ. ಸಾಹಿತ್ಯ ನೀನು ದಾರಿ ಬಿಟ್ಟು ಇನ್ನೊಂದು ಕೆನ್ನೆಯಲ್ಲಿ ರಕ್ತ ಆರದ ಹಸುಳೆ ನೀನು. ಹೌದು. ಹುಟ್ಟಿ ಎಷ್ಟು ದಿವಸ ಆಯ್ತು? 7. ನಮಗೊತ್ತಿಲ್ಲ. 7 ಅಲ್ಲ 70 ಆದ್ರೆ ಈ ಕಾಲಕ್ಕೆ ತಾರಕಾಸುರನ್ನೇ ವಿರೋಧಿಸುವುದಕ್ಕೆ ಮುಂಬತ್ತು ಬಂದಿಲ್ಲ. ಹೌದಾ? ಎಲ್ಲ ಹುಡುಗ ಏನಲ್ಲ ಬಲವಾದ ಬಂಡೆಯನ್ನು ಕಿರಿದಾದ ಇರುವೆಗಳು
ಉರುಳಿಸುವುದಕ್ಕೆ ಸಾಧ್ಯವಿಲ್ಲ. ಓಹೋ ನನ್ನನ್ನು ಏನು ಮಾಡುವುದಕ್ಕೂ ನಿನ್ನಿಂದ ಸಾಧ್ಯ. ಆಗಿರುವಾಗ ಕೊನೆಯ ಗಳಿಗೆಯಲ್ಲಾದರೂ ಬಂದವನಿ ಯಾರು, ದ್ವೇಷ ಯಾಕೆ, ಎಲ್ಲ ವಿಚಾರವನ್ನು ಹೇಳು. ಹೇಳಬೇಕಾ? ನನ್ನನ್ನೇ ಬಲಿಸುವುದಕ್ಕೆ ಬಂದವ. ನಿಜ? ಹೌದಾ? ಇರ್ಲಿಯ ಮರಣದ ರಹಸ್ಯ ಏನು ಇದನ್ನು ತಿಳಿಯದೇ ಇದ್ದವರಲ್ಲ. ಶಿವಕುಮಾರನಿಂದಲೇ ಮರಣ ಗೊತ್ತುಂಟಲ್ಲ? ಬ್ರಹ್ಮದೇವರ ಅನುಗ್ರಹ ನನಗೆ. ಆದ್ರೆ ಒಂದು ಏನು ಪಶ್ಚಾತ್ತಾಪ ಆಗುವುದು. ಯಾಕೆ? ನಮ್ಮ ಆರಾಧ್ಯ ದೇವರು ಅದು ಶಂಕರ ದೇವರು. ನಮ್ಮ ಪರಂಪರೆಯಿಂದಲೇ ಶಿವನನ್ನು ಆರಾಧಿಸ್ತಾ ಬರಬಹುದು. ಓಹೋ ನಾನೇ ಇವತ್ತು ಬೆಳಿಗ್ಗೆ ಎದ್ದು ಬಿಲ್ವ ಪತ್ರ ಕೊಯ್ದು ದೇವರಿಗೆ ಪೂಜೆ ಮಾಡಿ ಬಂದದ್ದು. ಮಾಡಿದ್ಯಾ? ಸರ್ವಸಾಧಾರಣ ಮಾಡಿದ್ದು ತಪ್ಪಾಯ್ತು. ಯಾಕೆ? ನಾನು ನಂಬಿದ ದೇವರು ನನ್ನನ್ನೇ ಕೊಲ್ಲೋದಕ್ಕೆ ಸೃಷ್ಟಿ ಹುಡ್ತಾರೆ ಅಂತೇಳಿ. ಆದ್ರೆ ಅವನನ್ನು ಸುಮ್ಮನೆ ನಾನು ಬಚಿಸಿದ್ರಲ್ಲ. ಮಹಾಲಿಂಗೇಶ್ವರನ ಮಗ ಅಲ್ಲ ನೀನು. ಇತ್ತೀಚೆಗೆ ಉದಯವಾದ ಅಲ್ಲ. ಹೌದೌದು. ನೋಡಿಬಿಡಬೇಕು ನೀನು ನಾನು
ಈ ಪುಣ್ಯ ಕಥಾನಕವನ್ನು ಭಕ್ತಿ ಶ್ರದ್ಧೆಯಿಂದ ನೋಡಿದ ಆಡಿದ ಅಧಿಕಪೂರ ಮಗು ಆ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ನಾವು ನಂಬಿದಂತಹ ಕಟೀಲು ಪರಮೇಶ್ವರಿ ದೇವರು ಅನುಗ್ರಹಿಸಲಿ ಎನ್ನುವುದಾಗಿ ಪ್ರಾರ್ಥಿಸುತ್ತಾ ಕಥಾನಕ್ಕೆ ಮಂಗಳಗೀತೆಯನ್ನು ಆಡ್ತೇವೆ. ಭದ್ರಂ ಶುಭಂ. ದರೆಯೋಳು ಬೆದರದ ಎಡನೀರ ಜಗದಿ ಐರಬತ್ತರಿ. ದರೆಯೋಳು ಬೆದರದ ಎಡನೀರ ಜಗದಿ ಸ್ಥಿರವಾಗಿ ನೆನೆಸಿಗ ಗೋಪಾಲ ಕೃಷ್ಣನಿಗೆ ಕರುಣಾಗದ ವತ್ಸಲ ಪರಿಪಾಲಕ ತುಳಿದ ನಿವಾರಕ ದೇವರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳ ಮಂಗಳ Thank you.